ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸಿಇಟಿ ಮಂಥನ 2026 ಈ ಪ್ರೋಗ್ರಾಮ್ ಏನಿದೆ ಇದರ ಸ್ಲಾಟ್ ಬುಕಿಂಗ್ ಓಪನ್ ಆಗಿದೆ. ಇದರ ಸ್ಲಾಟ್ ಬುಕಿಂಗ್ ಓಪನ್ ಮಾಡಿದ್ರೆ ಕೇದವರು ಮೊದಲಿಗೆ ಸಿಇಟಿ ಮಂಥನ ಅಂದ್ರೆ ಏನಂತ ಶಾರ್ಟ್ ಆಗಿ ಹೇಳಿ ಯಾವ ರೀತಿ ಬುಕಿಂಗ್ ಮಾಡ್ಬೇಕು ಆ ಸ್ಟೆಪ್ಸ್ ಕೂಡ ಹೇಳ್ತೀನಿ. ಸಿಇಟಿ ಮಂಥನ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈಗ ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟಾಗಿ ನಾಲೆಜ್ ಇರಲ್ಲ. ನಂತರ ಈ ಕೌನ್ಸಿಲಿಂಗ್ ಏನಿದೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಂದ್ರೆ KCET ಎಕ್ಸಾಮ್ ಬರೆದು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಕ್ಯಾಂಡಿಡೇಟ್ಸ್ ಅವರಿಗೆ ಅವ್ರ ಜೊತೆಗೇನೆ ಪೇರೆಂಟ್ಸ್ಗೆ ಕೂಡ ಎಲ್ಲ ಇನ್ಫಾರ್ಮೇಶನ್ ಇರಬೇಕು. ಓಕೆ, ಕೌನ್ಸಿಲಿಂಗ್ ಅಲ್ಲಿ ನೆಕ್ಸ್ಟ್ ಈ ರೀತಿ ಸ್ಟೆಪ್ ಇರುತ್ತೆ, ನಂತರ CET ರೀತಿ ಅಲಾಟ್ ಆಗತ್ತೆ, ಆಪ್ಷನ್ ಎಂಟ್ರಿ ಹೀಗೆ ಮಾಡಬೇಕು, ಎಲ್ಲ ಡೀಟೇಲ್ಸ್ ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮಗೂ ಇರಬೇಕು, ಪೇರೆಂಟ್ಸ್ಗೂ ಕೂಡ ಇರಬೇಕು. ಯಾಕಂದ್ರೆ ಈ ಆಪ್ಷನ್ ಎಂಟ್ರಿ ಆಗಿರಬಹುದು, ಚಾಯ್ಸ್ ಎಂಟ್ರಿ ಆಗಿರಬಹುದು, ಅದು ಕೌನ್ಸಿಲಿಂಗ್ ನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಅದರ ನೆಕ್ಸ್ಟ್ ರೌಂಡ್ ಏನಿರುತ್ತೆ. ಸೊ ಇದ್ರ ಪೂರ್ತಿ ಡೀಟೇಲ್ಸ್ ನಿಮಗೆ ಗೊತ್ತಿದ್ರೆ ಯಾವುದೇ ಮಿಸ್ಟೇಕ್ ಆಗದೆ ಇರೋ ರೀತಿ, ಯಾರಿಂದಾನು ಕೂಡ ಮಿಸ್ಗೈಡ್ ಆಗದೆ ಇರೋ ರೀತಿ ನೀವೇನ್ ಮಾಡಬಹುದು, ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ರ್ಯಾಂಕ್ ಪ್ರಕಾರ ಬೆಸ್ಟ್ ಸೀಟ್ಗೆ ಅಡ್ಮಿಷನ್ ಪಡೆದುಕೊಳ್ಬಹುದು. ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಹಾಗೆ ಅವರ ಪಾಲಕರಿಗೆ ಇನ್ಫಾರ್ಮೇಶನ್ ಕೊಡಬೇಕು, ಎಲ್ಲ ಗೈಡೆನ್ಸ್ ನ ನೀಡಬೇಕು ಅಂತಾನೆ ಈ ಪ್ರೋಗ್ರಾಮ್ ಅನ್ನು ನಡೆಸ್ತಾರೆ. ಯಾವ್ದು ಹೇಳಿ, ಸಿಇಟಿ ಮಂಥನ ಅನ್ನೋ ಪ್ರೋಗ್ರಾಮ್. ಇದು ಆಫ್ಲೈನ್ ಅಲ್ಲಿ ನಡೆಯುತ್ತೆ. ಅಂದ್ರೆ ನೀವು ಅಂದ್ರೆ ಕ್ಯಾಂಡಿಡೇಟ್ಸ್ ಮತ್ತು ಪೇರೆಂಟ್ಸ್ ಈ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗೋದಕ್ಕೆ ಹೋಗ್ಬಹುದು, ಅಟೆಂಡ್ ಆಗ್ಬಹುದು, ಎಲ್ಲ ಇನ್ಫಾರ್ಮೇಶನ್ ಪಡೆದುಕೊಳ್ಬಹುದು. ಏನಾದ್ರು ಡೌಟ್ ಇದ್ರೆ ಅಲ್ಲಿ ಕೇಳಿ ಆ ಡೌಟ್ಸ್ ಕೂಡ ಸಾಲ್ವ್ ಮಾಡ್ಕೋಬಹುದು. ಈ ರೀತಿ ಪ್ರೋಗ್ರಾಮ್ ಅನ್ನು ನಡೆಸ್ತಾರೆ. ಇದೇ ಸಿಇಟಿ ಮಂಥನ. 2026 ಈ ಸಿಇಟಿ ಮಂಥನ ಪ್ರೋಗ್ರಾಮ್ ಏನಿದೆ ಇದನ್ನ ಮೇ 25ನೇ ತಾರೀಕಿನಿಂದ ಮೇ 30ರವರೆಗೆ ನಡೆಸಲಾಗತ್ತೆ. ಸರಿನಾ? ಈಗ ಯಾವ್ದು ಸ್ಲಾಟ್ ಬುಕಿಂಗ್ ಮಾಡ್ಕೋಬೇಕು ಅದನ್ನ ಹೇಳ್ತಾ ಹೋಗ್ತೀನಿ. ಮೊದಲಾಗಿ ಕೇಳಿದವರ ಅಫಿಷಿಯಲ್ ವೆಬ್ಸೈಟ್ kea.kar.nic.in ವಿಸಿಟ್ ಮಾಡಿ. ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಪೇಜ್ ಏನಿದೆ ಇದು ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆಯಾ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅನ್ನೋ ಆಪ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಇಂಗ್ಲಿಷ್ ಅಲ್ಲಿ ಆಗಿದ್ರೆ ಅಡ್ಮಿಷನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ UGCET 2026 ಅಂತ ಕಾಣ್ತಾ ಇದೆ. ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಸಿಇಟಿ ಮಂಥನ ಸ್ಲಾಟ್ ಬುಕಿಂಗ್ ಲಿಂಕ್ ಅಥವಾ ಸ್ಲಾಟ್ ಬುಕಿಂಗ್ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಸ್ಕ್ರೀನ್ ಮೇಲೆ ಹಲವಾರು ಆಪ್ಷನ್ಸ್ ಕಾಣುತ್ತೆ. ಮೊದಲಾಗಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ವೆನ್ಯೂ ಅಂತ ಕಾಣುತ್ತೆ. ವೆನ್ಯೂ ಅಂತ ಹೇಳಿದ್ರೆ ಎಲ್ಲಿ ಈ ಸಿಇಟಿ ಮಂಥನ ಪ್ರೋಗ್ರಾಮ್ ನಡೀತಾ ಇದೆ ಅದನ್ನ ನೀವು ಚೆಕ್ ಮಾಡಬಹುದು. ಈಗ ಅಲ್ಲಿ ಡಿಸ್ಟಿಕ್ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿದ್ರೆ ಆ ಜಿಲ್ಲೆಯಲ್ಲಿ ಎಲ್ಲಿ ನಡೀತಾ ಇದೆ, ಯಾವ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ಈ ಒಂದು ಸಿಇಟಿ ಮಂಥನ ಪ್ರೋಗ್ರಾಮ್ ನಡೆಯುತ್ತೆ ಅದನ್ನ ನೀವು ಚೆಕ್ ಮಾಡಬಹುದು. ಅಲ್ಲಿ ಬೇಕಿದ್ರೆ ಉತ್ತರ ಕನ್ನಡ ಅಂತ ಸೆಲೆಕ್ಟ್ ಮಾಡಬಹುದು, ಧಾರವಾಡ ಅಂತ ಸೆಲೆಕ್ಟ್ ಮಾಡಬಹುದು, ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಬಹುದು. ಸೊ ನನಗೆ ಹತ್ರದಲ್ಲಿರೋದು ಧಾರವಾಡ ಮತ್ತು ಕಾರವಾರ. ಈಗ ನಾ ಅದರಲ್ಲಿ ಧಾರವಾಡದಲ್ಲಿ ಚೆಕ್ ಮಾಡ್ತೀನಿ ಅಥವಾ ಕಾರವಾರದಲ್ಲಿ ಅದು ಉತ್ತರ ಕನ್ನಡದಲ್ಲಿ ಚೆಕ್ ಮಾಡಿದೆ ಅಂತಂದ್ರೆ ಉತ್ತರ ಕನ್ನಡದಲ್ಲಿ ಕಾರವಾರದಲ್ಲಿ ಇದೆ. ಸರಿನಾ? ಸೊ ಈ ರೀತಿ ನೀವು ನಿಮಗೆ ಹತ್ರದಲ್ಲಿರುವಂತಹ ವೆನ್ಯೂ ಯಾವುದು, ಎಲ್ಲಿ ನಡೀತಾ ಇದೆ ಈ ಒಂದು ಸಿಇಟಿ ಮಂಥನ ಪ್ರೋಗ್ರಾಮ್ ಅದನ್ನ ಚೆಕ್ ಮಾಡ್ಕೋಬಹುದು. ನಂತರ ನಿಮ್ಮಲ್ಲಿ ಯಾರ್ಯಾರು ಧಾರವಾಡ ಮತ್ತು ಕಾರವಾರದಲ್ಲಿ ಈ ಒಂದು ಸಿಇಟಿ ಮಂಥನ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗ್ಬೇಕು ಅಂತ ಇದ್ದೀರಾ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ನನಗೂ ಕೂಡ ಒಮ್ಮೆ ಈ ಪ್ರೋಗ್ರಾಮ್ ಅನ್ನ ಅಟೆಂಡ್ ಆಗ್ಬೇಕು ಅಂತ ಹೇಳಿದೆ. ಸೊ ನಿಮ್ಮ ಜೊತೆಗೆ ಅಟೆಂಡ್ ಆಗೋದಕ್ಕೆ ಆದ್ರೆ ನಾನು ಕೂಡ ಟ್ರೈ ಮಾಡ್ತೀನಿ. ಸರಿನಾ? ಸರಿ, ಹಾಗಿದ್ರೆ ಅಲ್ಲಿ ವೆನ್ಯೂ ಚೆಕ್ ಮಾಡಬಹುದು. ಅಲ್ಲೇ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಬುಕಿಂಗ್ಗೋಸ್ಕರ ಆಪ್ಷನ್ ಸಿಗುತ್ತೆ, ಸ್ಲಾಟ್ ಬುಕಿಂಗ್ಗೋಸ್ಕರ ಅವಕಾಶ ಸಿಗುತ್ತೆ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ಬೇಕಾಗತ್ತೆ. ಅಪ್ಲಿಕೇಶನ್ ನಂಬರ್ ನೀವು ಎಂಟರ್ ಮಾಡಿದ ನಂತರ ನಿಮಗಲ್ಲಿ ವೆನ್ಯೂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಅಂದ್ರೆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಾ. ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲೂ ಕೂಡ ಅಂದ್ರೆ ಪ್ರತಿ ಡಿಸ್ಟಿಕ್ ಅಲ್ಲಿ 2 ರಿಂದ 3 ವೆನ್ಯೂ ಇರುತ್ತೆ. ಸೊ ಅದ್ರೊಳಗಡೆ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಗುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋತೀರಾ. ನಂತರ ಡೇಟ್ ಅಂಡ್ ಟೈಮ್ ಕೂಡ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ಅಥವಾ ನಿಮ್ಮ ಬ್ರದರ್ಸ್ ಆರ್ ಸಿಸ್ಟರ್ಸ್ ಜೊತೆಗೆ ಹೋಗ್ಬೋದು. ನೀವೆಲ್ಲರೂ ಕೂಡ ಫ್ರೆಂಡ್ಸ್ ಏನಿರ್ತೀರಾ, ಈ ಒಂದು ಕಾಲೇಜ್ನಲ್ಲಿರುವಂತಹ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆನೆ ಈ ಸ್ಲಾಟ್ ಬುಕಿಂಗ್ ಅನ್ನ ಮಾಡ್ಕೊಂಡು ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಆಮೇಲೆ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲರೂ ಸೇರ್ಕೊಂಡು ಹೋಗಿ ಪ್ರೋಗ್ರಾಮ್ ಅನ್ನು ಕೂಡ ಅಟೆಂಡ್ ಆಗಬಹುದು. ಸರಿನಾ? ಸೊ ಈ ರೀತಿ ಸ್ಲಾಟ್ ಬುಕಿಂಗ್ ಮಾಡ್ಕೊಳ್ಳೋದಿರತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ, ಎಲ್ಲರೂ ಕೂಡ ಅಟೆಂಡ್ ಆಗಿ. ಯಾಕಂದ್ರೆ ನಿಮಗೆ ಪೂರ್ತಿ ಕೌನ್ಸಿಲಿಂಗ್ ಥ್ರೂ ಹೆಲ್ಪ್ ಆಗುತ್ತೆ ಅವ್ರು ಕೊಡುವಂತಹ ಇನ್ಫಾರ್ಮೇಶನ್. ಓಕೆನಾ? ಸೊ ಆಲ್ ದಿ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.